ಚಿತ್ರನಟ ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿ ಪೊಲೀಸ್ ತನಿಖೆ ಎದುರಿಸುತ್ತಿದ್ದಾರೆ. ಇದರ ಬೆನ್ನಲ್ಲೇ ಅವರ ಕುಟುಂಬಸ್ಥರು ಸಂಕಷ್ಟ ನಿವಾರಣೆಗಾಗಿ ದೇವರ ಮೊರೆ ಹೋಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕೈಗಾದಲ್ಲಿ ಉದ್ಯೋಗದಲ್ಲಿರುವ ದರ್ಶನ್ ಸಹೋದರಿ ದಿವ್ಯಾ ಅವರ ಪತಿ ಮಂಜುನಾಥ ದರ್ಶನ್ ಒಳಿತಿಗಾಗಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕೈಗಾದ ಟೌನ್ಶಿಪ್ನಲ್ಲಿರುವ ರಾಮಲಿಂಗೇಶ್ವರ ಶನೇಶ್ವರ ದೇವಸ್ಥಾನದಲ್ಲಿ ದರ್ಶನ್ ಹೆಸರಿನಲ್ಲಿ ನವಗ್ರಹ ಪೂಜೆ, ಶನಿ ಶಾಂತಿ ಪೂಜೆ ಹಾಗೂ ವಿಶೇಷ ಹೂವಿನ ಅಲಂಕಾರ ಪೂಜೆ ನೆರವೇರಿಸಿದ್ದಾರೆ. ದರ್ಶನ್ ಆದಷ್ಟು ಬೇಗ ಆರೋಪ ಮುಕ್ತರಾಗಿ ಹೊರಬರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಂಡಿದ್ದಾರೆ. ದರ್ಶನ್ ಅವರಿಗೆ ಈ ಒಂದು ಸದ್ಯದ ಸ್ಥಿತಿಯಲ್ಲಿ ನೋಡಿದವಾಗ ಅಪಾದನೆಗಳು ಮತ್ತು ಒಂದು ಕೆಟ್ಟ ಹೆಸರುಗಳು ಇರುವಂಥದ್ದು ಕಂಡು ಬರ್ತಾ ಇದೆ. ಮನುಷ್ಯನಿಗೆ ಜೀವಿತದಲ್ಲಿ ಏರಿಳಿತಗಳಿದ್ದೇ ಇರ್ತದೆ. ಒಳ್ಳೆಯ ಕೀರ್ತಿಯೂ ಬರ್ತದೆ, ಅಪಜಯವೂ ಬರ್ತದೆ. ಅಂಥ ಸಂದರ್ಭದಲ್ಲಿ ಮನುಷ್ಯರಾದಂಥವರು ದೇವರ ಸನ್ನಿಧಿಯಲ್ಲಿ ಬೇಡ್ಕೊಳ್ಳುವಂಥದ್ದು ಸ್ವಾಭಾವಿಕ. ಅದೇ ರೀತಿಯಾಗಿ ಅವರ ಭಾವನಾದಂಥ ಮಂಜುನಾಥ ಅವರು ಅವರ ಆರಾಧ್ಯ ದೇವತೆ ಆದಂಥ ಮತ್ತು ಗ್ರಾಮ ದೇವತೆ ಆದಂಥ ಶ್ರೀ ರಾಮಲಿಂಗೇಶ್ವರ ಸನ್ನಿಧಿಯಲ್ಲಿ ಸಪರಿವಾರ ಸಮೇತವಾದಂಥ ನವಗ್ರಹ ದೇವತೆಗಳಿರ್ಬೋದು, ಆಂಜನೇಯ ಮತ್ತು ದುರ್ಗಾದೇವಿ, ಗಣೇಶ, ಸುಬ್ರಹ್ಮಣ್ಯ ಇತ್ಯಾದಿ ಮತ್ತು ಪ್ರಧಾನ ದೇವತೆಯಾದಂಥ ಶ್ರೀ ರಾಮಲಿಂಗೇಶ್ವರ ಸನ್ನಿಧಿಯಲ್ಲಿ ಇವತ್ತು ಪ್ರಾತಃ ಕಾಲದಲ್ಲಿ ವಿಶೇಷವಾಗಿ ಅಭಿಷೇಕ ಮತ್ತು ಅರ್ಚನೆ ಸೇವೆಯನ್ನು ಮಾಡಿಸ್ಕೊಂಡಿದ್ದಾರೆ. ಅವರ ಯಾವುದೇ ಕಷ್ಟಗಳಿದ್ದು ದೂರ ಆಗಿ ಅವರಿಗೆ ಶ್ರೇಯಸ್ಸುಂಟಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿರ್ತಾರೆ.